ನಾಡಿಗೋಸುಗ ಸೋದರರು ಹೊಯ್ದಾಡಿ ಹರಿಹಂಚಾದರು ಎಂಬುದನು ಆಡದಿಹುದೇ ಲೋಕ ಕಮಲ ಜನ ಉಸಿರು ಇಹ ಅನ್ನೆ ಬರ ಬೇಡ ಕಡ ನಿಮ್ಮೊಳಗೆ ನೀವ್ ಕೈಗೂಡಿ ಬದುಕುವುದೊಳ್ಳಿತು ಆವು ನೆರೆ ನೋಡಿ ಸಂತಸ ಬಡುವೆವೋ ಎಂದನು ರುಕ್ಮಿಣೀ ರಮಣ. ಹಾಗೆ ಮುಂದುವರಿದು ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ, ನಾಡಿಗೋಸುಗ ಈ ರಾಜ್ಯಕ್ಕೋಸ್ಕರ ಅಣ್ಣ ತಮ್ಮಂದಿರು ಹೊಡೆದಾಡಿ ಪಾಲಾದರು ಎಂಬ ಮಾತು ಬಂದೇ ಬರುತ್ತದೆ. ಬ್ರಹ್ಮ ಆಯುಷ್ಯ ಇರೋವರೆಗೂ ಅಂದರೆ ಕೊನೆಯವರೆಗೂ ಜನ ಇದನ್ನು ಆಡದೇ ಇರ್ತಾರೆಯೇ? ಬೇಡ ಬೇಡ, ನಿಮ್ಮೊಳಗೆ ನೀವು ಹೊಂದಿಕೊಂಡು ಬದುಕುವುದೇ ಒಳ್ಳೆಯದು. ನೀವು ಒಗ್ಗಟ್ಟಾಗಿ ಇದ್ದರೆ ನಮಗೂ ಸಂತೋಷ. ಕವಿ ಕುಮಾರವ್ಯಾಸ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನಿಂದಲೇ ಈ ಚಮತ್ಕಾರದ ಮಾತುಗಳನ್ನು ಹೇಳಿಸಿದ್ದಾನೆ. ತಗರೆರಡ ಕತಿಗೊಳಿಸಿ ಬಲುಗಾಳಗವ ನೋಡುವರಂತೆ ನಿಮ್ಮನು ತೆಗೆದು ಕಲಿ ಮಾಡಿ ಬಿಡುವರು ಖುಲ್ಲರಾದವರು. ನಗುತ ಹೆರೆ ಹಿಂಗುವರು ಪಿಸುಣರು ಬಗುಳಿದ ಮದಿರು ಬಳಿಕ ಕಡೆಯಲಿ ಹೋಗುವಿರೈ ನೀವಿಬ್ಬರು ಅಪಕೀರ್ತಿಯ ಹಾದರಕ್ಕೆ ಹೋಗುವಿರೈ. ಮತ್ತೆ ಮುಂದುವರಿದ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ, 2 ಟಗರುಗಳು ಅಂದರೆ ಕೊಬ್ಬಿದ ಟಗರುಗಳನ್ನು ಸಿಟ್ಟು ಬರಿಸಿ ಒಂದರ ಮೇಲೆ ಒಂದು ಎಗರುವಂತೆ ಮಾಡಿ ಹುರಿದುಂಬಿಸುತ್ತಾರೆ. ನೋಡು ನೋಡು, ಒಂದು ಟಗರು ಇನ್ನೊಂದಕ್ಕೆ ಗುದ್ದಿ ರೋಷದಿಂದ ಹೊಡೆದಾಡುವುದನ್ನು ನೋಡು ಎಂದು ಎಲ್ಲರೂ ಸಾಹಸ ಮೆರೆದು ಮಜಾ ತಗೋತಾರೆ. ಹಾಗೆ ನೀವು ಹೊಡೆದಾಡುವುದನ್ನು ಚಾಡಿಕೋರರು, ದ್ವೇಷಿಗಳು ನೋಡಿ ಖುಷಿ ಪಡ್ತಾರೆ. ಆದರೆ ಕೊನೆಗೆ ಅಪಕೀರ್ತಿ ಮಾತ್ರ ನಿಮಗೇ ಬರುತ್ತದೆ. ವಿಚಾರ ಮಾಡಿ ಎಂದು ಕೃಷ್ಣ ಹೇಳಿದ.